ಅನುಕೂಲವಾಗಿ ಏನು ತೊಂದರೆ ಆಗುತ್ತೆ. ಮೊನ್ನೆ ಸನ್ಮಾನ ಶಾಸಕರ ಅದ್ರ ಜೊತೆಗೆ ಎಲ್ಲ ಗ್ರಾಮ ಪಂಚಾಯತಿ ಅಡ್ಮಿನಿಸ್ಟ್ರೇಟಿವ್ ಮತ್ತು ಗ್ರಾಮ ಪಂಚಾಯತಿ PO ನಮ್ಮ ಸೇರಿ ಇಒ ಒಂದು ನಾವು ಸೇರಿ ಮೀಟಿಂಗ್ ಮಾಡಿದ್ವಿ ಸರ್. ಯಾವುದೇ ರೀತಿ ತೊಂದರೆ ಆಗುತ್ತೆ ಹಾಗೇನಾದ್ರು ನೀರು ಬಿಟ್ಟಿಲ್ಲ ಅಂದ್ರೆ ಏಪ್ರಿಲ್ ಎಂಡಿಗೆ ತೊಂದರೆ ಆಗುತ್ತೆ ಸರ್. ಅಂಬೂರ್ ಬೇಕು ಸರ್. ಸಿದ್ದಾಪುರಕ್ಕೆ ಮತ್ತು ಒಂದು ಹಳ್ಳೂರು ಅಂತ ಸರ್. ಹಳ್ಳೂರಲ್ಲಿ ಸರ್ ಒಂದು ಈಗ ಬಡವರಿಗೆ ಏನೋ ಪ್ರಪೋಸಲ್ ಬಂದಿದೆ ಸರ್. ಅದು ಬಡವ ನೋಡಿದ್ರೆ ಅದು ಸರಿ ಹೋಗುತ್ತೆ. ಬಟ್ ಸಿದ್ದಾಪುರಕ್ಕೆ ಟ್ಯಾಂಕರ್ ಯಾವ ತಿಂಗಳಿಂದ? ಏಪ್ರಿಲ್ 15 ಸರ್. ಈಗ ನಾವು ನಮ್ಮ ಕಡೆಯಿಂದ ಡ್ರೌಟ್ ಡಿಕ್ಲೇರ್ ಆದ ನಂತರನೇ ನಾವು ದುಡ್ಡು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಅಲ್ಲಿ ಮಟ್ಟ CO ಅವರು ಹೇಳಿದ ಹಾಗೆ ಗ್ರಾಮ ಪಂಚಾಯತಿ ಅವರೇ ಇದರದ್ದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಗ್ರಾಮ ಪಂಚಾಯತಿ ಟ್ಯಾಂಕರ್ ಇದೆ ಸರ್. ಬಟ್ ಅದಕ್ಕೆ ಟ್ಯಾಕ್ಟರ್ ಇಂಜಿನ್ ಇರೋದಿಲ್ಲ ಸರ್. ಸೊ ಅದನ್ನು ಹೈರ್ ಮಾಡಲಿಕ್ಕೆ ಅವರು ನಮಗೆ ಒಂದು ಅಪ್ರೋಚ್ ಮಾಡಿದರು. ನಾವು ಸದ್ಯಕ್ಕೆ ನಾವು ಕೊಡಲಿಕ್ಕೆ ಪಂಚಾಯತ್ ಅವರೇ ಮಾಡ್ತೀವಿ. ಆ ಬಾಡಿಗೆ ಅಮೌಂಟ್ ಪಂಚಾಯತ್ ಅವರೇ ಕೊಡ್ಬೇಕು. 800 to 1000 rupees ಅಷ್ಟೇ ಇದೆ ಸರ್. ಎಷ್ಟಾದರೂ ಟ್ರಿಪ್ ಮಾಡ್ಕೋಬೋದು ನೀವು ಒಂದು ದಿವಸ ಟ್ರ್ಯಾಕ್ಟರ್ ಹಾಕೊಂಡು ಇಂಜಿನ್. ಎಲ್ಲರೂ ಏಪ್ರಿಲ್ ನಂತರ ಸರ್. ಏಪ್ರಿಲ್ 15 ನಂತರ. ಇದರ ಜೊತೆಯಲ್ಲಿ ಸರ್ ಈ ವರ್ಷ ನಮ್ಮ ಇಡೀ ದೇಶದಲ್ಲಿ ಹೀಟ್ ವೇವ್ ಬರೋ ಸಾಧ್ಯತೆ ಇದೆ ಸರ್. ಸೊ ಆಲ್ರೆಡಿ ಆ ಬಿಸಿಲು ಶೆಕೆ ಫೀಲ್ ಆಗ್ತಾ ಇದೆ ಸರ್. ಸೊ ಎಲ್ಲೆಲ್ಲಿ ಸಿಟಿ ಸಿಗ್ನಲ್ಸಲ್ಲಿ ಲಾಂಗ್ ಸಿಗ್ನಲ್ ಜಂಕ್ಷನ್ಸ್ ಇದ್ದಾವೆ ಅಲ್ಲಿ ಸ್ವಲ್ಪ ಕುಡಿಲಿಕ್ಕೆ ನೀರು ಹಾಗೂ ನೆರಳು ಮಾಡಲಿಕ್ಕೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ಹಾಗೂ ಟೌನ್ಗಳಲ್ಲಿ ನಮ್ಮ ಚೀಫ್ ಆಫೀಸರ್ಗಳಿಗೆ ನಾವು ಒಂದು ಆದೇಶವನ್ನು ಹೊರಡಿಸ್ತೀವಿ. ಇದಕ್ಕೆ ನಾವು ಪೊಲೀಸ್ ಆಯುಕ್ತರ ಸಲಹೆಯನ್ನು ತಗೊಳ್ತೀವಿ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಯಾವ ಸಿಗ್ನಲಲ್ಲಿ ಮ್ಯಾಕ್ಸಿಮಮ್ ವೇಟಿಂಗ್ ಟೈಮ್ ಇದೆ, ಅದನ್ನ ಇಟ್ಕೊಂಡು ನಾವು ಆ ಶೇಡ್ ಕೊಡೋ ವ್ಯವಸ್ಥೆನೂ ಮಾಡ್ತೀವಿ. ಒಂದು 50 ಫೀಟ್ ಮೀಟರ್ ಇಲ್ಲಿ ಅಲ್ಲಿ ಚೆನ್ನಮ್ಮ ಸರ್ಕಲ್ ಆ ಥರ ಮಾಡ್ತೀವಿ. 10 ಪಂಚಾಯತಿಗೆ ಒಬ್ಬ ಅಂಡರ್ಗ್ರೇಸ್ ಇಂಜಿನಿಯರ್ ಕೂಡ ಮುಂಚೆ ಬರೀ ವರ್ಕ್ಸ್ ಮೇಲೆ ಡಿಪೆಂಡೆಂಟ್ ಆಗ್ತದೆ. ಇವಾಗ ಜೂರಿಸ್ಟಿಕ್ಷನ್ ಬಗ್ಗೆ ನಮ್ಮ ಅಂಡರ್ಗ್ರೇಸ್ ಇಂಜಿನಿಯರ್ಸ್ ಇದೆ. ಸೊ ಅವರು ಕೂಡ ನಮ್ಮ ತಹಸೀಲ್ದಾರ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು DO ಜೊತೆ ಮೇವಿಂದ ಏನು ಇಶ್ಯೂಸ್ ಮೇವಿಂದ ಮತ್ತೆ ಮಳೆಗೆ ಬೇಕಾದ್ರೆ ಅಧಿಕಾರಿಗಳ ಸಭೆಯನ್ನು ನಾವು ಮುಕ್ತಾಯ ಮಾಡ್ತೀವಿ. ಅಧಿಕಾರಿಗಳು ತಾವು ಹೋಗ್ಬೋದು. ಮಾಧ್ಯಮದ ಮಿತ್ರರು ಏನಾದರೂ ತಾವು ಮಾತಾಡ್ತಾರೆ. ಸಂಡೇ ಮೀಟಿಂಗ್ ಮಾಡ್ಕೋತೀವಿ. ಬಟ್ ಕಾರ್ತಿಕ್ ಹಲೋ ಎಸ್ जरा थांब की प्रवेश
ಗಾಣಿ ಯಾವ್ದ ಇಲ್ಲ, ಗಾಣಿ ಇಲ್ಲ, ಇನ್ನೂ ಇಷ್ಟ ಆಗುತ್ತೆ. ಗಾಣಿ ಯಾವ ಇನ್ನೂ ಟಾಪಿಕ್ ಮಾಡ್ತಾ ಅದಕ್ಕೆ ಹೇಳ್ತಾವಲ್ಲ, ನಾವು ಒಂದ್ಸಾರಿ ಬಿಟ್ಟು ಮೂರ್ ಸಾರಿ ಅವ್ರ ಮನೆಗೆ ಹೋಗಿ ಎಲ್ಲಿ ಹುಡುಕಂತ ಅಂತ ಹೇಳಿದ್ನಲ್ಲ ಜಸ್ಟ್ ಯಾರು ಕವರ್ ಹೋದ್ರೆ ಸಂಬಂಧಪಟ್ಟ ಬರ್ಸ್ಕೊಂಡು ಇಲ್ಲಂತ 6 ವರ್ಷ ಮುಗಿದು ಇನ್ನು ಮೇಲೆ ಕಮರಿ ಬಿಟ್ಕೊಡ್ತಾರೆ. ಮುಖ್ಯಮಂತ್ರಿ ಆಗ್ತೀರಿ ಮತ್ತು ಉಪಮುಖ್ಯಮಂತ್ರಿ ಸಚಿವರು ಇದೆ, ಮ್ಯಾಪಿಂಗ್ ಸಮಸ್ಯೆ ಇದೆ, ಅದ ಕಡೆ ಹೆಚ್ಚು ಗಮನ ಕೊಡ್ತಾ ಇದೀವಿ. ರಾಜ್ಯದಲ್ಲಿ ದೇಶದಲ್ಲಿ ಕೊಡ್ತಾರ, ಲೇಟ್ ಆಗಿ ಕೊಡ್ತಾರೆ, ಯಾಕಂದ್ರೆ ಫಾಲೋ ಅಪ್ ಮಾಡ್ತಿದಾರ ಅವರು. ಸೊ ಈಗೇನ ಸರಿ ಟ್ರ್ಯಾಕ್ ದಾಗಿದ್ದಾರೆ, ಅಂತದೇನ್ ಸಮಸ್ಯೆ ಇಲ್ಲ, ಎಲ್ಲಾರು ನಿಯರೆಸ್ಟ್ ಇದ್ದಾರೆ ಮ್ಯಾಪಿಂಗ್ ಮಾಡೋದ್ರಲ್ಲಿ. ಅಷ್ಟಾದ್ಮೇಲೆ ಅವ್ರ ಡ್ಯೂಟಿ ಮುಗಿತು ಅಷ್ಟೇ. ಹೇಳಿಲ್ಲ, ಈಗ ಅವ್ರಿಗೆ ಹೇಳಿದೀವಿ, ನಿಮ್ಮ ವ್ಯಾಪ್ತಿಯಲ್ಲಿ ನೀವು ಪಂಚಾಯತಿಂದ ಟ್ರ್ಯಾಕ್ಟರ್ ನಮ್ದು ಆಲ್ರೆಡಿ ಪಂಚಾಯತಿಂದ ಟ್ರ್ಯಾಕ್ಟರ್ ನಮ್ದೇ ಪರ್ಚೇಸ್ ಮಾಡಿದ್ವಿ ನಾವು ಹಿಂದೆನೆ. ಈಗ ಅದಕ್ಕೆ ಇಂಜಿನ್ ಬಾಡಿಗೆ ತಗೊಂಡು ನೀರು ಸಪ್ಲೈ ಮಾಡ್ಬೇಕು. ಡೈಲಿ ನಡ್ಕೊಂಡು ಹೋಗಿ ನೀರ್ ತರುವಂತ ಪರಿಸ್ಥಿತಿ ಇದೆ ಸರ್. ರಿವರ್ ಅಲ್ಲಿ ಘಟಪ್ರಭು ಮಾಡಿದ್ವಿ, ಮುಲಾ ಮಾಡಬಹುದು, ಸ್ವಲ್ಪ ದೊಡ್ಡದಾಗಿದ್ದಾರೆ ಅದು. ಸೊ ಯುದ್ಧದಿಂದ ಗ್ಯಾಸ್ ಎಮರ್ಜೆನ್ಸಿ, ದೇಶದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಸ್ಟಾರ್ಟ್ ಆಗಿದೆ. ಏನ್ ಹೇಳ್ತಾರೆ? ಮಿತವ್ಯದಿಂದ ಯೂಸ್ ಮಾಡ್ಬೇಕು ಅಷ್ಟೇ. ಸರ್ ಅಂತದೊಂದು ಪರಿಸ್ಥಿತಿ ಇದೆ ಸರ್. ಗ್ಯಾಸ್ ಪ್ರಬಲ ಬಂದಿದೆ. ಈಗ ಒಂದೇ ಪರಿಹಾರ ಅಂದ್ರೆ ನಾವು ಮಿತವ್ಯಕರವಾಗಿ ಕಡಿಮೆ ಅಂತ ಬಳಸ್ಬೇಕು, ಅದು ಒಂದೇ ಪರಿಹಾರ. ಯಾಕಂದ್ರೆ ನೀರು ಬರುವ ಸೋರ್ಸ್ ಅಲ್ಲೇ ವಾರ್ ನಡೀತಾ ಇದೆ, ಬರ್ತಾ ಇಲ್ಲ. ಸೊ ಹೀಗಾಗಿ ಕಡಿಮೆ ಯೂಸ್ ಮಾಡಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೆಳಗಾವಿ ಜಿಲ್ಲೆ ಸಿಗುತ್ತೆ ಅನ್ನೋ ಒಂದು ಚರ್ಚೆ ಮಾಧ್ಯಮಗಳಲ್ಲಿ ಮತ್ತು ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ. ಆ ರೀತಿ ಏನಾದ್ರೂ ಬೆಳವಣಿಗೆ ನಡೀತಾ ಇದೆ? ಸದ್ಯ ಯಾವುದಿಲ್ಲ ರೀ, ಇಲ್ಲ ಬಂದ ನೋಡಿ. ಸದ್ಯ ಕಾಂಗ್ರೆಸ್ ಪಕ್ಷದಲ್ಲೇ ಆ ಚರ್ಚೆ ನಡೀತಾ ಇದೆ. ಮತ್ತೊಮ್ಮೆ ಬೆಳಗಾವಿ ಅದನ್ನ ಹೈಕಮಾಂಡ್ ಇತ್ಯರ್ಥ ಆಗಿದೆ, ಮುಂದುವರೆದಿದೆ ಆಗ್ಬೇಕಂತ ಹೇಳಿ ನಾವು ಡೆಲ್ಲಿಗೆ ಹೋದಾಗ ಕೂಡ ಅಂತ ಹೇಳಿದ್ರಲ್ಲ, ಬೇಗ ಇತ್ಯರ್ಥ ಮಾಡಿ ಅಂತ ಹೇಳಿ ಬಂದಿರೋ ಅವ್ರಿಗೆ. ಬೇಗ ಹೋದ್ರೆ ಒಳ್ಳೇದು. ಇಲ್ಲ ಸದ್ಯ ನನಗ ನೀವು ಹೇಳ್ಬೇಕು. ಸಂತೋಷ ಪಡೋಣ, ಇನ್ನು ಸಿಕ್ಕಿದೆ. ನಮಗೂ ಖುಷಿ ಆಗತ್ತಲ್ಲ, ನಮಗೂ ಒಂದು ಸಂತೋಷದ ವಿಷಯ ಅವಕಾಶ. ಸರ್, ಈಗ ಬಾಗಲಕೋಟೆ ಮಾಡ್ತಾ ಇದ್ರಲ್ಲ, ನಡೆದಿದೆ ಈಗಾಗಲೇ. ಅವ್ರಿಗೆ ನಮ್ಮ ಜವಾಬ್ದಾರಿ ಶಿಗ್ಗಾವಿ ಮಾದರಿ ಒಳಗೆ ತಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅಲ್ಲ ಇದ ಮಾಡ್ತಿದ್ದ, ಅದಕ್ಕೆ ಜವಾಬ್ದಾರಿ ಕೊಡೋದಕ್ಕೆ ಮುಂಚೆ ನಾ ಕೆಲಸ ಮಾಡ್ತಾ ಇದ್ವಿ. ಕಾರ್ಯಕರ್ತರು ಕೊಡ್ತಾರೆ, ಅದೇ ಕೊಟ್ಟು ಆಗಿದ್ರಲ್ಲ ಅಲ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ವಲ್ಪ ಆಗಿದ್ದೀವಿ. ಬಾಗಲಕೋಟೆ ಹೆಂಗಿದೆ ಸರ್ ಸದ್ಯ? ಪ್ರಯತ್ನ ಮಾಡ್ಬೇಕು. ಯಾವ್ದೋ ಚುನಾವಣೆ ಸುಲಭ ಅಂತ ಹೇಳಿಕ್ ಆಗಲ್ಲ, ಪ್ರಯತ್ನ ಪಟ್ಟಾಗ ಅದ ಫಲ ಸಿಗೋದು. ಇದೊಂದು ಮೈಲಿಗಲ್ಲಾಗುತ್ತೆ ಸತೀಶ್ ಜಾರಕಿಹೊಳಿ ಪ್ರಯತ್ನ ಮಾಡೋಣ.